Jakar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC 2026ಗೆ ಸಂಬಂಧಿಸಿದಂತೆ ಅದು ಆನ್ಯುವಲ್ ಎಕ್ಸಾಮ್ ಆಗಿರಬಹುದು ಆರ್ ಪ್ರಿಪರೇಟರಿ ಎಕ್ಸಾಮ್ ಆಗಿರಬಹುದು ಹಾಗೂ ಸಿರೀಸ್ ಎಕ್ಸಾಮ್ನು ಕೂಡ ಆಗಿರಬಹುದು. ಈ ಎಲ್ಲದಕ್ಕೂ ಕೂಡ ಒಂದೇ ಬ್ಲೂ ಪ್ರಿಂಟ್ ಅನ್ನ ಇದೇ ಪ್ರಕಾರ ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ, ಬೋರ್ಡ್ ಎಕ್ಸಾಮ್, ವಾರ್ಷಿಕ ಪರೀಕ್ಷೆಯಲ್ಲಿ, ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಹಾಗೂ ಸರಣಿ ಪರೀಕ್ಷೆಗಳಲ್ಲಿ ಎಲ್ಲದರಲ್ಲಿ ಕೇಳಲಾಗುತ್ತೆ. ಸೊ ಯಾವ ಪಾಠದಿಂದ ಎಷ್ಟು ಅಂಕಗಳು, ಎಷ್ಟು ಪ್ರಶ್ನೆಗಳಿಗೆ ಕೇಳಲಾಗ್ತದೆ ಎನ್ನುವಂಥದ್ದನ್ನ ಒಂದು ಬ್ಲೂ ಪ್ರಿಂಟ್ ನಾವು ಈಗ ನೋಡ್ತಾ ಸಾಗೋಣ. ಸೊ ಈ ಒಂದು ಬ್ಲೂ ಪ್ರಿಂಟ್ ಏನಿದೆ ಫಿಕ್ಸ್ ಇದೇ ಪ್ರಕಾರ ಬ್ಲೂ ಪ್ರಿಂಟ್ ಅನ್ನ ಏನ್ ಮಾಡಿರ್ತಾರೆ, ನಿಮ್ಮ ಎಕ್ಸಾಮ್ಗಳಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 83 ಕೆ ಇದು ನಮ್ಮ ಸಬ್ಜೆಕ್ಟ್ ಕೋಡ್ ಹಾಗೂ 83 ಇನು ಆಗಿರ್ಬೋದು ಇಂಗ್ಲಿಷ್ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಒಂದು ಬ್ಲೂ ಪ್ರಿಂಟ್ ಇರಲಿದೆ. ಯಾವೆಲ್ಲ ಪಾಠಗಳಿಗೆ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, ಆ ಒಂದು ಭಾಗದಿಂದ ಅಥವಾ ಆ ಒಂದು ಯೂನಿಟ್ ಇಂದ, ಆ ಒಂದು ಘಟಕದಿಂದ ಎಷ್ಟು ಅಂಕಗಳು ಬರ್ತವೆ ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಸಾಗೋಣ. ಮೊದಲನೇ ಪಾಠ ನೋಡೋದಾದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಇನ್ ಇಂಗ್ಲಿಷ್ ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಶನ್ಸ್. ಸೊ 1 ಅಂಕದ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ಹಾಗೂ 3 ಅಂಕದ್ದು ಒಂದು ಪ್ರಶ್ನೆಯನ್ನ ಈ ಒಂದು ಪಾಠದಿಂದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠದಿಂದ ಕೇಳಿರ್ತಾರೆ. ಒಟ್ಟು ಟೋಟಲಿ 2 ಕ್ವಶನ್ಸ್ ಅಂಡ್ ವಿ ಗೆಟ್ 4 ಮಾರ್ಕ್ಸ್. ಒಂದು 3 ಅಂಕದ್ದು ಹಾಗೂ ಒಂದು ಅಂಕದ ಪ್ರಶ್ನೆಯನ್ನ ಕೇಳಿ 3+1 ಹೀಗೆ ಟೋಟಲ್ ಆಗಿ 4 ಅಂಕಗಳನ್ನ ಈ ಒಂದು ಪಾಠದಿಂದ ಕೇಳಿರ್ತಾರೆ. ಎರಡನೇ ಪಾಠ ಬಂದ್ಬಿಟ್ಟು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎನ್ನುವಂತ ಪಾಠ ಇದೆ. ಇಟ್ಸ್ ಬೇಸಿಸ್ ಅಂಡ್ ಸಾಲ್ಟ್ಸ್. 1 ಅಂಕದ್ದು ಒಂದು ಪ್ರಶ್ನೆ ಕೇಳ್ತಾರೆ, 2 ಅಂಕದ್ದು ಒಂದು ಪ್ರಶ್ನೆನ ಕೇಳ್ತಾರೆ ಹಾಗೂ 3 ಅಂಕದ್ದು ಒಂದು ಪ್ರಶ್ನೆನ ಕೇಳ್ತಾರೆ. ಟೋಟಲ್ ಆಗಿ ನಮಗೆ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವ್ಯಾವುದು? 1 ಅಂಕದ ಒಂದು, 2 ಅಂಕದ ಒಂದು ಹಾಗೂ 3 ಅಂಕದ ಒಂದು. ಟೋಟಲ್ ಆಗಿ 6 ಅಂಕಗಳನ್ನ ಈ ಒಂದು ಪಾಠದಿಂದ ನಮಗೆ ಕೇಳ್ತಾರೆ ಮಕ್ಕಳೇ. ಮೂರನೇ ಪಾಠ ನೋಡುವುದಾದ್ರೆ ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಫ್ರಮ್ ದಿಸ್ ಲೆಸನ್ ವಿ ಗಾಟ್ 1 ಮಾರ್ಕ್ಸ್ 2 ಕ್ವಶನ್ಸ್. ಒಟ್ಟಿಗಾಗಿ 1 ಅಂಕದ್ದು 2 ಪ್ರಶ್ನೆಗಳನ್ನ ಕೇಳ್ತಾರೆ, ಅಂದ್ರೆ 2 ಅಂಕಗಳು ಬರ್ತವೆ. 2 ಅಂಕದ್ದು ಒಂದು ಪ್ರಶ್ನೆನ ಕೇಳ್ತಾರೆ ಹಾಗೂ 3 ಅಂಕದ್ದು ಎಷ್ಟು ಒಂದು ಪ್ರಶ್ನೆನ ಕೇಳ್ತಾರೆ. ಟೋಟಲ್ ಆಗಿ 4 ಪ್ರಶ್ನೆಗಳನ್ನ ಕೇಳ್ತಾರೆ. 1 ಅಂಕದ್ದು 2 ಪ್ರಶ್ನೆಗಳನ್ನು 2 ಅಂಕ ಹಾಗೂ 2 ಅಂಕದ ಒಂದು ಪ್ರಶ್ನೆ ಹಾಗೂ ಒಂದು 3 ಅಂಕದ ಪ್ರಶ್ನೆ. ಟೋಟಲ್ ಆಗಿ ಇದೆಲ್ಲವನ್ನ ಸೇರಿದ್ರೆ 7 ಅಂಕಗಳು ನಮಗೆ ಲೋಹಗಳು ಮತ್ತು ಅಲೋಹಗಳು ಪಾಠದಿಂದ ಕೇಳಲಾಗತ್ತೆ. ನೆಕ್ಸ್ಟ್ ಪಾಠ ಬಂದ್ಬಿಟ್ಟು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಸೊ ಈ ಒಂದು ಪಾಠನ ನೋಡುವುದಾದ್ರೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ 2 ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೂ 2 ಅಂಕದ್ದು ಒಂದು ಪ್ರಶ್ನೆ, 3 ಅಂಕದ್ದು ಒಂದು ಪ್ರಶ್ನೆ. ಟೋಟಲ್ ಆಗಿ ನಮಗೆ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಆಗಿರುವಂತದ್ದು 2 ಅಂಕ ಪ್ಲಸ್ 2 ಅಂಕದ ಒಂದು ಪ್ರಶ್ನೆ ಹಾಗೂ 4 ಅಂಕದ್ದು ಒಂದು ಪ್ರಶ್ನೆನ ಕೇಳ್ತಾರೆ. ಟೋಟಲ್ ಆಗಿ ಈ ಒಂದು ಪಾಠದಿಂದ ನಮಗೆ 8 ಅಂಕಗಳನ್ನ ಕೇಳಲಾಗತ್ತೆ. ಪಾಠ 5 ಜೀವಕ್ರಿಯೆಗಳು, ಲೈಫ್ ಪ್ರೊಸೆಸಸ್ ಅಂತ ಕರಿತೀವಿ. 2 ಪ್ರಶ್ನೆಗಳನ್ನ ಕೇಳ್ತಾರೆ, 2 ಅಂಕದ್ದು ಒಂದು ಪ್ರಶ್ನೆ ಹಾಗೂ 3 ಅಂಕದ್ದು ಒಂದು ಪ್ರಶ್ನೆನ ಕೇಳ್ತಾರೆ. ಒಟ್ಟಿಗಾಗಿ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲಿ 2 ಪ್ರಶ್ನೆ ಹಾಗೂ 2 ಅಂಕದ್ದು ಒಂದು ಪ್ರಶ್ನೆ ಹಾಗೂ 4 ಅಂಕದ್ದು ಒಂದು ಪ್ರಶ್ನೆ. ಟೋಟಲ್ 8 ಮಾರ್ಕ್ಸ್ಗಳು ಇಲ್ಲಿಂದನೂ ಕೂಡ ಬರ್ತವೆ. ಸೊ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಇನ್ನು 6ನೇ ಪಾಠ ಬಂದ್ಬಿಟ್ಟು ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಈ ಒಂದು ಪಾಠದಿಂದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, 2 ಅಂಕದ್ದು ಒಂದು ಪ್ರಶ್ನೆ ಹಾಗೂ 3 ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಟೋಟಲ್ ಆಗಿ 3 ಕ್ವಶನ್ಗಳು ಈ ಒಂದು ಪಾಠದಿಂದ ನಮಗೆ ಬರ್ತವೆ ಹಾಗೂ ಒಟ್ಟು ಅಂಕಗಳನ್ನ ನೋಡುವುದಾದ್ರೆ 6 ಅಂಕಗಳು ಬರ್ತವೆ. ಅದೇ ತರನಾಗಿ ಪಾಠ 7 ಜೀವಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗಾನಿಸಮ್ಸ್ ಪ್ರೊಡ್ಯೂಸ್. 1 ಅಂಕದ್ದು 2 ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೂ ಡೈರೆಕ್ಟ್ ಆಗಿ 5 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ನೋಡಿ, ಡೈರೆಕ್ಟ್ ಆಗಿ 5 ಅಂಕದ ಒಂದು ಪ್ರಶ್ನೆ ಇರ್ತದೆ. ಟೋಟಲ್ ಆಗಿ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟು 7 ಅಂಕಗಳನ್ನ ಕೇಳ್ತಾರೆ. ಅಂದ್ರೆ ಅನುವಂಶೀಯತೆ, ಹೆರಿಡಿಟಿ ಅಂತ ಕರಿತೀವಿ. ಈ ಪಾಠದಿಂದ 1 ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಹಾಗೂ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಟೋಟಲ್ ಆಗಿ 2 ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೂ 1+3 ಫಾರ್ಮೆಟ್ ಅಲ್ಲಿ ಇರ್ತದೆ. ಒಟ್ಟಿಗಾಗಿ 4 ಅಂಕಗಳು ನಮಗೆ ಬರ್ತವೆ. ಪಾಠ 9 ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಫ್ರಮ್ ದಿಸ್ ಲೆಸನ್ ವಿ ಗಾಟ್ 1 ಅಂಕದ್ದು ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಹಾಗೂ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಟೋಟಲ್ ಆಗಿ 3 ಪ್ರಶ್ನೆಗಳನ್ನು ಕೇಳ್ತಾರೆ. 1+3+4
ಈ ಫಾರ್ಮೆಟ್ ಅಲ್ಲಿ ಇರ್ತದೆ. ಒಟ್ಟಿಗಾಗಿ 8 ಅಂಕಗಳು ನಮಗೆ ಈ ಒಂದು ಪಾಠದಿಂದ ಬರ್ತವೆ. ಪಾಠ 10 ನೋಡುವುದಾದ್ರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ನಮಗೆ ಡೈರೆಕ್ಟ್ ಆಗಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, 3 ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಟೋಟಲ್ ಆಗಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. 2+3 ಫಾರ್ಮೆಟ್ ಅಲ್ಲಿ ಬರ್ತದೆ. ಟೋಟಲ್ ಆಗಿ 5 ಅಂಕಗಳು ನಮಗೆ ಈ ಒಂದು ಪಾಠದಿಂದ ಬರ್ತವೆ. 11ನೇ ಪಾಠ ನೋಡುವುದಾದ್ರೆ ವಿದ್ಯುತ್ ಶಕ್ತಿ, ಇಲೆಕ್ಟ್ರಿಸಿಟಿ. 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ, 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ, ಹಾಗೂ ಡೈರೆಕ್ಟ್ ಆಗಿ 4 ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಇಲ್ಲಿ 1+1+2+4 ಟೋಟಲ್ ಆಗಿ ನಮಗೆ ಇಲ್ಲಿಂದ 8 ಅಂಕಗಳು ಬರ್ತವೆ. ಪಾಠ 12 ನೋಡುವುದಾದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಈ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ ಬರ್ತದೆ, 2 ಅಂಕದ ಒಂದು ಪ್ರಶ್ನೆ ಬರ್ತದೆ, ಹಾಗೂ 3 ಅಂಕದ್ದು ಒಂದು ಪ್ರಶ್ನೆ ಬರ್ತದೆ. ಟೋಟಲ್ ಆಗಿ ನಮಗೆ ಇಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತಾರೆ. 1+2+3 ಈ ಫಾರ್ಮೆಟ್ ಅಲ್ಲಿ ಟೋಟಲ್ ಆಗಿ ನಮಗೆ 6 ಅಂಕಗಳನ್ನ ಈ ಒಂದು ಪಾಠದಿಂದ ಕೇಳಲಾಗತ್ತೆ. 13 ನೋಡುವುದಾದ್ರೆ ನಮ್ಮ ಪರಿಸರ, ಅವರ್ ಎನ್ವಿರಾನ್ಮೆಂಟ್. ಡೈರೆಕ್ಟ್ ಆಗಿ ನಮಗೆ 3 ಅಂಕದ್ದು ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗ್ತಾ ಇದೆ. ಟೋಟಲ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ, ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ. ಟೋಟಲ್ ಆಗಿ 3 ಅಂಕಗಳು ಬರ್ತವೆ. ಇನ್ನು 1 ಅಂಕದ ಪ್ರಶ್ನೆಗಳು ನಮಗೆ 16 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು 8 ಇರ್ತವೆ, 3 ಅಂಕದ ಪ್ರಶ್ನೆಗಳು 9 ಇರ್ತವೆ, ಹಾಗೂ 4 ಅಂಕದ ಪ್ರಶ್ನೆಗಳು 4 ಇರ್ತವೆ, 5 ಅಂಕದ ಪ್ರಶ್ನೆಗಳು 1 ಇರ್ತದೆ. ಒಟ್ಟಿಗಾಗಿ ಟೋಟಲ್ 38 ಪ್ರಶ್ನೆಗಳು ಇರ್ತಾರೆ 80 ಅಂಕಗಳಿಗೆ. ಸೊ ಇದೇ ಟೈಪ್ ಏನ್ ಮಾಡಿರ್ತಾರೆ, ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಆಗಿರಬಹುದು, ಸರಣಿ ಪರೀಕ್ಷೆಗೆ ಆಗಿರಬಹುದು, ಹಾಗೂ ವಾರ್ಷಿಕ ಪರೀಕ್ಷೆ ಎಕ್ಸಾಮ್ 1 ಹಾಗೂ ಎಕ್ಸಾಮ್ 2 ಎರಡೂ ಪರೀಕ್ಷೆಗಳಿಗೂ ಕೂಡ ಇದೇ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಅಪ್ ಅನ್ನು ಮಾಡ್ತಾರೆ. ಇಲ್ಲಿ ಸೂಚನೆ ನೋಡೋದಾದ್ರೆ 2 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಪ್ರಶ್ನೆಗಳನ್ನು ಆಂತರಿಕ ಆಯ್ಕೆ ಅಂದ್ರೆ ಚಾಯ್ಸಿಂಗ್ ಕ್ವಶನ್ ಕೊಟ್ಟಿರ್ತಾರೆ. ಟೋಟಲ್ 2 ಅಂಕದ ಪ್ರಶ್ನೆಗಳು ಎಷ್ಟು ಇರ್ತವೆ? 8. 8ರಲ್ಲಿ ನಮಗೆ 2 ಪ್ರಶ್ನೆಗಳು ಎಂತ ಕೇಳ್ತಾರೆ ಅಂದ್ರೆ ಅದ್ರಲ್ಲಿ ನಾವು ಏನ್ ಮಾಡ್ಕೊಳ್ಬಹುದು, ಚಾಯ್ಸ್ ಅನ್ನ ಮಾಡ್ಕೊಳ್ಬಹುದು.